ಪತ್ರಿಜಿ ಗುರುಗಳಿಗೂ ನಮಗೆ ವೇದಿಕೆ ನಿರ್ಮಿಸಿಕೊಟ್ಟಂತ ರಂಗನಾಥ ಗುರುಗಳಿಗೂ ಹಾಗೂ ಎಲ್ಲ ಮಾಸ್ಟರ್ಗಳಿಗೂ ನನ್ನ ಧನ್ಯವಾದಗಳು, ನಮಸ್ಕಾರಗಳು ಹಾಗೂ ಧನ್ಯವಾದಗಳು. ಇಂದು ನಾನು ಭಾಗವತದಿಂದ ಆರಿಸಿದ ಒಂದು ಸಂಚಿಕೆ ಅಂತಂದ್ರೆ ಕಾಳಿಯ ಮರ್ದನ ಅನ್ನೋ ಒಂದು ವಿಷಯದ ಬಗ್ಗೆ ಒಂದು ಸಣ್ಣ ಸಂಕ್ಷಿಪ್ತ ಒಂದು ಸಂಚಿಕೆಯನ್ನ ಸ್ವಾಧ್ಯಾಯ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾವು ಪತ್ರಿಜಿಯವರ ಕೆಲವು ನುಡಿಗಳನ್ನ ಹೇಳೋಣ ಅನ್ಕೊಂಡಿದ್ದೀನಿ. ಧ್ಯಾನವು ಅತ್ಯುತ್ತಮವಾದ ಪದಾರ್ಥ, ಧ್ಯಾನವು ಅತ್ಯುತ್ತಮವಾದ ಪರಿಭಾವನೆ, ಧ್ಯಾನವು ಅತ್ಯುತ್ತಮವಾದ ಅಭ್ಯಾಸ, ಧ್ಯಾನವು ಅತ್ಯುತ್ತಮವಾದ ನೀತಿ. ಧ್ಯಾನದಲ್ಲಿ ನೀವು ವಿಶ್ವ ಸತ್ಯವನ್ನು ತಿಳಿಯುವಿರಿ, ಧ್ಯಾನದಲ್ಲಿ ನೀವು ವಿಶ್ವ ಶಕ್ತಿಯನ್ನು ಗಳಿಸುವಿರಿ, ಧ್ಯಾನದಲ್ಲಿ ನೀವು ವಿಶ್ವ ಪ್ರಜ್ಞೆಯನ್ನು ಪಡೆಯುವಿರಿ. ಪತ್ರಿಜಿ. ಧ್ಯಾನವೆಂದರೆ ಪ್ರಾರ್ಥನೆಯಲ್ಲ, ಧ್ಯಾನ ಎಂದರೆ ನಾಮಸ್ಮರಣೆಯಲ್ಲ, ಧ್ಯಾನ ಎಂದರೆ ಮಂತ್ರ ಜಪವಲ್ಲ, ಧ್ಯಾನ ಎಂದರೆ ಶ್ವಾಸದ ಮೇಲೆ ಗಮನ, ಶ್ವಾಸದ ಮೇಲೆ ಗಮನವೇ ಬುದ್ಧನು ಬೋಧಿಸಿದ ಆನಾಪಾನಸತಿ ಧ್ಯಾನ. ಸತ್ಯ, ನಮ್ಮ ಜನ್ಮವನ್ನು ನಾವೇ ಆಯ್ಕೆ ಮಾಡಿಕೊಂಡು ಬಂದಿದ್ದೇವೆ, ತಮ್ಮನ್ನು ತಾವೇ ಉದ್ಧರಿಸಿಕೊಳ್ಳಬೇಕು. ಒಬ್ಬರನ್ನು ಮತ್ತೊಬ್ಬರು ಉದ್ಧರಿಸಲಾರರು. ಸೃಷ್ಟಿಯಲ್ಲಿ ಕೋಟ್ಯಾನುಕೋಟಿ ಲೋಕಗಳಿವೆ, ನಾವು ಈ ಲೋಕದಲ್ಲಿ ಕೇವಲ ಯಾತ್ರಿಕರು. ಸಾವು, ಮರಣಿಸುವುದು ಎಂದರೆ ಶರೀರವನ್ನು ಬಿಡುವುದು, ಸಾಯುವುದು ಎಂದರೆ ನಮ್ಮ ಸುತ್ತಲೂ ಇರುವ ಪ್ರಪಂಚವನ್ನು ಬದಲಾಯಿಸುವುದು, ಸಾಯುವುದು ಎಂದರೆ ನೂತನ ಪ್ರಪಂಚ ಸೇರುವುದು. ಕರ್ಮ ಸಿದ್ಧಾಂತ, ಅವರ ಕರ್ಮವನ್ನು ಅವರೇ ಅನುಭವಿಸಬೇಕು. ನಾವು ಕೆಟ್ಟದ್ದನ್ನು ಬಯಸಿದರೆ ನಮಗೆ ಕೆಟ್ಟದ್ದೇ ಆಗುತ್ತದೆ, ನಮ್ಮ ಒಳ್ಳೆಯತನ ನಮಗೆ ಒಳ್ಳೆಯದನ್ನೇ ಮಾಡುತ್ತದೆ. ಜ್ಞಾನ, ಎಲ್ಲರಿಂದ ಎಲ್ಲವನ್ನೂ ಕಲಿಯಬೇಕು, ಸಮಯವನ್ನು ಕ್ಷಣವಾದರೂ ವ್ಯರ್ಥ ಮಾಡಬಾರದು, ಅಣುವಿನಷ್ಟು ಶಕ್ತಿಯನ್ನು ವ್ಯರ್ಥ ಮಾಡಬಾರದು. ಪ್ರಸ್ತುತ ನಾವಿರುವ ಭೂಮಿಯ ಮೇಲೆ ಕೊನೆಯ ಜನ್ಮವನ್ನಾಗಿ ಮಾಡಿಕೊಳ್ಳಬೇಕು. ಪತ್ರಿಜಿ. ಈಗ ಭಾಗವತದ ಒಂದು ಸಣ್ಣ ಸಂಚಿಕೆ, ಭಾಗವತದಲ್ಲಿ ಒಂದು ಸಣ್ಣ ಕಥೆ, ಕಾಳಿಯ ಮರ್ದನ ಅಂದ್ರೆ ಕಾಳಿಂಗನ ಮರ್ದನ. ಕಾಳಿಂಗ ಸರ್ಪ ಹೇಗೆ ಅದು ಜನ್ಮ ತಾಳ್ತು, ಮತ್ತೆ ಅದನ್ನು ಕಾಳಿಂಗ ಮರ್ದನನ ಏಕೆ ಶ್ರೀಕೃಷ್ಣ ಕಾಳಿಂಗ ಮರ್ದನ ಮಾಡ್ತಾನೆ, ಮತ್ತೆ ಕಾಳಿಂಗ ಸರ್ಪದ ಮೇಲೆ ಇದು ಗರುಡನ ಯಾಕೆ ಅದು ವಿರೋಧ, ಕಾಳಿಂಗ ಸರ್ಪನ್ಗೆ ಗರುಡನ ಭಯ ಏಕೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿದೆ. ಇದು ಕಾಳಿಂಗನ ಪೂರ್ವ ಜನ್ಮ ವೃತ್ತಾಂತ. ಸ್ವಯಂಭೂ ಮನ್ವಂತರದಲ್ಲಿ ವೇದಶಿರ ನಾಮದ ಒಬ್ಬ ಮುನಿ ಇರ್ತಾನೆ. ಕಾಳಿಂಗನ ಸ್ವಯಂಭೂ ಮನ್ವಂತರ ಒಂದು ಯುಗದಲ್ಲಿ ವೇದಶಿರ ನಾಮ ಹೆಸರುಳ್ಳ ಒಬ್ಬ ಮುನಿ ಇರ್ತಾನೆ. ಅವನು ವಿಂಧ್ಯಾಚಲ ಪರ್ವತದ ಒಂದು ಇದರಲ್ಲಿ ಅವನು ವಿಂಧ್ಯಾಚಲ ಪರ್ವತದ ಒಂದು ಆಶ್ರಮದಲ್ಲಿ ತಪಸ್ಸು ಮಾಡ್ತಾ ಇರ್ತಾನೆ. ಯಾರು? ವೇದಶಿರ ಮುನಿ. ಆಗ ಅಲ್ಲಿಗೆ ಮತ್ತೊಬ್ಬ ಅಶ್ವಶಿರ ಎಂಬ ಮುನಿ ಅಲ್ಲಿಗೆ ಬರ್ತಾನೆ. ಬಂದ್ಬಿಟ್ಟು ಅವ್ರಿಗೆ ನಾನು ಇಲ್ಲಿ ತಪಸ್ಸನ್ನ ಮಾಡಬೇಕು ಅಂತ ಹೇಳ್ತಾನೆ. ಆಗ ವೇದಶಿರರು ಅಶ್ವಶಿರನಿಗೆ ಹೇಳ್ತಾರೆ, ನೀನು ಈ ನನ್ನ ಆಶ್ರಮದಲ್ಲಿ ತಪಸ್ಸು ಮಾಡಬೇಡ, ನೀನು ಬೇರೆ ಸ್ಥಳಕ್ಕೆ ಹೋಗು ಅಂತ ಹೇಳ್ತಾರೆ. ಅವರು ಹೇಳ್ತಾರೆ. ಆಗ ಅದಕ್ಕೆ ಅಶ್ವಶಿರ ಮುನಿ ಸಿಟ್ಟಾಗಿ, ಜಗವೆಲ್ಲ ಇದು ದೇವನ ಮನೆ, ಹಿಂದೆ ಎಷ್ಟೋ ಮುನಿಗಳು ಇಲ್ಲಿ ತಪಸ್ಸು ಮಾಡಿದಾರೋ ಗೊತ್ತಿಲ್ಲ, ಯಾರಿಗ್ ಗೊತ್ತು, ನೀನು ಸರ್ಪದಂತೆ ಈಗ ನನ್ನನ್ನ ನೀನು ಯಾಕೆ ಮಾಡಬೇಡ ಅಂತ ಸರ್ಪದಂತೆ ಪೂತ್ಕರಿಸ್ದೆ, ಸರ್ಪದಂತೆ ಬುಸುಗುಟ್ಟಿದೆಯಲ್ಲ ಅಂತ ಹೇಳ್ತಾನೆ. ಆದ್ರಿಂದ ನೀನು ಸರ್ಪವಾಗು, ನೀನು ಸರ್ಪನಾಗು, ನನ್ಗೆ ಇಲ್ಲಿ ಇದ್ ಮಾಡಕ್ಕೆ ಬಿಡ್ಲಿಲ್ವಲ್ಲ, ನೀನು ತಪಸ್ಸು ಮಾಡಕ್ ಬಿಡದ್ರಿಂದ ಈ ತರ ಪೂತ್ಕರಿಸ್ದ್ರಿಂದ ನೀನು ಗರುಡನಾಗು, ಸರ್ಪವಾಗು ಅಂತ ಮತ್ತೆ ಸದಾ ಗರುಡನಿಂದ ಭೀತನಾಗಿರುವಂತ ಶಾಪ ಕೊಡ್ತಾನೆ ಅಶ್ವಶಿರ. ಇದನ್ನು ಕೇಳಿದ ವೇದಶಿರನು ಪ್ರತಿಶಾಪವನ್ನು ಅಶ್ವಶಿರನಿಗೆ ಕೊಡ್ತಾನೆ. ಇದನ್ನು ಕೇಳಿದ ತಕ್ಷಣ ಇವನು ಸಹ ಪ್ರತಿಶಾಪವನ್ನ ವೇದಶಿರ ಅಶ್ವಶಿರನಿಗೆ ಶಾಪವನ್ನ ಕೊಡ್ತಾನೆ. ಯಾಕೆ ಅಂದ್ರೆ ನಿನ್ನ ಮನವು ದೂಷಿತವಾಗಿದೆ, ಸಾಧಾರಣ ಅಪರಾಧಕ್ಕೆ ನನಗೆ ಇಂಥ ಘೋರ ಶಿಕ್ಷೆ ಕೊಟ್ಟೆ, ಅದರಿಂದ ನಿನಗೂ ಒಂದು ಶಾಪವನ್ನ ಕೊಡ್ತೀನಿ ಅಂತ, ಅಪರಾಧಕ್ಕೆ ಇಂಥ ಘೋರ ಶಿಕ್ಷೆಯೇ ಅಂತೇಳಿ, ನೀನು ಕಾಗೆಯಂತೆ ನಿನ್ನ ಕಾರ್ಯವನ್ನು ಸಾಧಿಸುವೆಯಾದ್ದರಿಂದ ನೀನು ಕಾಗೆಯಾಗುವಂತ ಶಾಪನ ವೇದಶಿರ ಅವನಿಗೆ ಅಶ್ವಶಿರನಿಗೆ ಶಾಪ ನೀಡ್ತಾನೆ. ಹೀಗೆ ಪರಸ್ಪರರು ಶಾಪ ಕೊಟ್ಟು ದುಃಖಿತರಾಗ್ತಾರೆ. ದುಡುಕಿನಿಂದ ಅವರು ಒಬ್ಬರಿಗೊಬ್ರು ಶಾಪವನ್ನ ಕೊಡ್ತಾರೆ.
ಆದ್ರೆ ಅವ್ರಿಗೆ ಆಮೇಲೆ ನಾವು ದುಡುಕಿಂದ ಶಾಪ ತಗೊಂಡಲ್ಲ ಅಂತ ದುಃಖ ತಪ್ತರಾಗ್ತಾರೆ ಇಬ್ರು. ಆಗ ಪರಮಾತ್ಮನು ಪ್ರಕಟನಾಗಿ ಇಬ್ಬರನ್ನು ಸಮಾಧಾನ ಪಡಿಸ್ತಾನೆ. ಆಗ ಪರಮಾತ್ಮನು ವೇದಶಿರನಿಗೆ ಹೇಳ್ತಾನೆ, ನೀನು ಸರ್ಪವಾದರೂ ನಿನ್ನ ತಲೆಯ ಮೇಲೆ ನನ್ನ ಪಾದ ಚಿಹ್ನೆ ಮೂಡಿರುವುದರಿಂದ ನಿನಗೆ ಗರುಡನ ಭಯವಿಲ್ಲ ಅಂತ ಅವರು ಹೇಳ್ತಾರೆ. ಅಶ್ವಶಿರನಿಗೆ ಪರಮಾತ್ಮನು, ನೀನು ಕಾಗೆಯಾದರೂ ನಿನಗೆ 3 ಲೋಕದ ಜ್ಞಾನವಾಗುವುದು ಅಂತ ಹೇಳ್ತಾರೆ. ಆಗ ಅದಕ್ಕೆ ಕಾಗೆ ಯಾವಾಗ್ಲೂ ನೋಡಿ, ನಾವು ಏನಾದ್ರು ಅದು ಕೂಗಿದ್ರೆ ಮಾಡಿದ್ರೆ ನಾವು ಏನೋ ಇದು ಶಕುನ ಅಂತ ಹೇಳ್ತೀವಿ, ಅದಕ್ಕೆ ಮುಂದಿಲ್ದೆಲ್ಲ ಗೊತ್ತಾಗುತ್ತೆ. ಹಾಗಾಗಿ ನಾವು ಏನೋ ಶಕುನ, ಕಾಗೆ ಕೂಗಿದ್ರೆ ನಮ್ಗೆ ನೆಂಟರು ಬರ್ತಾರೆ ಅಂತ ಹೇಳ್ತೀವಿ, ಮತ್ತೆ ಏನಾದ್ರು ಆದ್ರೆ ಶಕುನ ಅಂತ ಹೇಳ್ತೀವಿ. ಅದರಿಂದ ಅದಕ್ಕೆ ಯಾವ್ದು 3 ಲೋಕದ ಜ್ಞಾನ ಇರ್ಲಿ ನಿಂಗೆ ಅಂತ ಅವರು ಪರಮಾತ್ಮ ಅವ್ರಿಗೆ ವರವನ್ನ ಕೊಟ್ಟಿರ್ತಾನೆ ಕಾಗೆಗೆ. ಹೀಗೆ ವೇದಶಿರನು ಕಾಳಿಂಗ ಸರ್ಪನಾಗ್ತಾನೆ, ಮತ್ತೆ ಅಶ್ವಶಿರನು ಕಾಕಭುಷುಂದಿ ಅಂದ್ರೆ ಕಾಗೆ ಆಗ್ತಾನೆ. ಅವರವರ ಶಾಪದಿಂದನೇ ಹಾಗೆ ಮಾಡ್ಕೋತಾರೆ. ಕಾಳಿಂಗ ಸರ್ಪನಿಗೆ ಗರುಡನ ಭಯ ಯಾಕೆ? ಏಕೆಂದ್ರೆ ನಾಗಗಳ ವಾಸಸ್ಥಾನವಾದ ರಮಣಕ ದ್ವೀಪಕ್ಕೆ ಗರುಡ ಹೋಗಿ ನಾಗಗಳಿಗೆ ಪ್ರತಿದಿನ ಹಿಂಸೆ ಕೊಡ್ತಾ ಇರ್ತಾನೆ. ಅಂದ್ರೆ ಕಾಳಿಂಗ ಸರ್ಪಗಳು ವಾಸಸ್ಥಾನ ರಮಣಕ ದ್ವೀಪದಲ್ಲಿ ನಾಗಗಳ ವಾಸಸ್ಥಾನ ಆಗಿರುತ್ತೆ. ಗರುಡ ಹೋಗಿ ದಿನ ನಾಗಗಳಿಗೆ ಹಿಂಸೆ ಕೊಡ್ತಾ ಇರ್ತಾರೆ. ಆಗ ಇವು ನಾಗಗಳೆಲ್ಲ ಸೇರಿಕೊಂಡು ಮಾತಾಡಿಕೊಂಡು ಪ್ರತಿ ಅಮಾವಾಸ್ಯೆಗೂ ಒಂದು ಅಮಾವಾಸ್ಯೆಗೆ ಒಂದೊಂದು ವೃಕ್ಷದ ಬುಡಕ್ಕೆ ಒಂದೊಂದು ನಾಗಗಳನ್ನ ಬಲಿ ಕೊಡುವುದಾಗಿ ಆ ಗರುಡನಿಗೆ ತಿಳಿಸ್ತವೆ. ಇವೆಲ್ಲ ನಾಗಗಳೆಲ್ಲ ಸೇರಿ ಮಾತಾಡಿಕೊಂಡು ಈ ಹಿಂಸೆ ತಪ್ಪಿಸೋದಕ್ಕೋಸ್ಕರ ತಾವೇ ಹೇಳ್ತವೆ ಗರುಡನಿಗೆ, ಪ್ರತಿ ಅಮಾವಾಸ್ಯೆಗೊಂದು ನಾಗಗಳನ್ನ ವೃಕ್ಷದ ಬುಡಕ್ಕೆ ಕಳಿಸ್ತೀವಿ, ನೀವು ಬಲಿ ತಗೋ ಅಂತ ಹೇಳ್ತವೆ. ಆಗ ಗರುಡನು ಒಪ್ಕೊಳ್ತಾನೆ. ಅಂದಿನಿಂದ ಈ ಕ್ರಮವು ನಡುತ್ತಾ ಬರ್ತಾ ಇರುತ್ತೆ. ಎಷ್ಟೋ ದಿನಗಳವರೆಗೆ ನಡ್ಕೊಂಡು ಬಂದಿರುತ್ತೆ. ಒಂದು ದಿನ ವಿಷ ಮತ್ತು ವೀರ್ಯದಿಂದ ಮದೋನ್ಮತ್ತನಾದ ಕಾಳಿಂಗ ಸರ್ಪ ಗರುಡನಿಗಿತ್ತ ಬಲಿಯನ್ನು ತಾನೇ ತಿಂದನು. ಒಂದು ದಿನ ಮದವೇರಿದ ಈ ಕಾಳಿಂಗ ಸರ್ಪ ಏನ್ ಮಾಡುತ್ತೆ, ಗರುಡನಿಗೆ ಇಟ್ಟಿದ ಒಂದು ಬಲಿಯನ್ನ ತಾನೇ ತಿಂದ್ಬಿಡುತ್ತೆ. ಈ ಸಂಗತಿ ಗರುಡನಿಗೆ ಗೊತ್ತಾಗಿ ಕಾಳಿಂಗವನ್ನೇ ಕೊಲ್ಲಲು ಬಂದನು. ಆಗ ಕಾಳಿಂಗನು ತನ್ನ 101 ಹೆಡೆ ತೆಗೆದು ಗರುಡನ ಮೇಲೆ ಏರಿ ಹೋಗಿ ಅವನನ್ನೇ ಕಚ್ಚಿದನು. ಆಗ ಆ ಸರ್ಪ ಗರುಡನನ್ನೇ ಅದರ ಮೇಲೆ ನಿಂತು ಗರುಡನನ್ನೇ ಕಚ್ಚುತ್ತೆ. ಮಹಾಪರಾಕ್ರಮಿಯಾದ ಗರುಡನು ಸಿಟ್ಟಾಗಿ ವೇಗದಿಂದ ಕಾಳಿಂಗನ ಮೇಲೇರಿ ಹೋಗಿ ತನ್ನ ರೆಕ್ಕೆಯಿಂದ ಪ್ರಹಾರ ಮಾಡಿ ಅವನನ್ನು ದೂರ ಎಸೆದನು. ಆಗ ಕಾಳಿಂಗ ಗರುಡ ತುಂಬಾ ಸಿಟ್ಟಾಗಿ ಏನ್ ಮಾಡಿದ್ರೆ ಮೇಲೇರಿ ಹೋಗಿ ತನ್ನ ರೆಕ್ಕೆಯಿಂದ ಬಡಿತಾನೆ, ಪ್ರಹಾರ ಮಾಡಿ ರೆಕ್ಕೆಯಿಂದ ಜೋರಾಗಿ ಬಡಿದು ಕಾಳಿಂಗನನ್ನು ದೂರಕ್ಕೆ ಎಸಿತಾನೆ. ಆಗ ಕಾಳಿಯು ಯಮುನಾ ಮಡುವಿನಲ್ಲಿ ಹೋಗಿ ಬೀಳುತ್ತೆ. ಆ ಕಾಳಿ ಅವನ ಎಸೆದ ರಭಸಕ್ಕೆ ಯಮುನಾ ನದಿಯಲ್ಲಿ ಹೋಗಿ ಆ ಕಾಳಿಂಗ ಬಿದ್ದೋಗುತ್ತೆ. ಆ ನದಿಯೆಲ್ಲ ವಿಷಮಯವಾಗ್ಬಿಡುತ್ತೆ. ಕಾಳಿಂಗ ಸರ್ಪ ನದಿಯಲ್ಲಿ, ಯಮುನಾ ನದಿಯೆಲ್ಲ ವಿಷಮಯ ಆಗ್ಬಿಡುತ್ತೆ. ಆದ್ರೆ ಗರುಡನಿಗೆ ಯಮುನೆಯ ದಡಕ್ಕೆ ಬರಲು ಆಗ್ತಾ ಇರ್ಲಿಲ್ಲ. ಆದ್ರೆ ಅಲ್ಲಿಗೆ ಬಂದು ಸಾಯಿಸೋದಕ್ಕೆ ಗರುಡನಿಗೆ ಆಗ್ತಿರ್ಲಿಲ್ಲ. ಯಾಕೆ ಅಂತಂದ್ರೆ ಒಂದ್ ಸಲ ಸೌರಭ ಮುನಿಗಳು ಯಮುನೆಯ ದಡದಲ್ಲಿ ತಪಸ್ಸು ಮಾಡ್ತಾ ಇರ್ತಾರೆ. ಆವಾಗ ಈ ಗರುಡ ಏನ್ ಮಾಡುತ್ತೆ, ಮೀನುಗಳನ್ನ ಹಿಡ್ಕೊಂಡು ಬಂದು ಆ ಋಷಿ ಮುನಿಗಳ ಬಳಿ ಬೇಡ ಅಂತಂದ್ರು ಋಷಿ ಮುನಿಗಳ ಬಳಿ ಇಟ್ಕೊಂಡು ಮೀನನ್ನ ತಿಂತಾ ಇರುತ್ತೆ. ಆಗ ಅವರು ಋಷಿಗಳು ಹೇಳ್ತಾರೆ, ಬೇಡ ಅಂತ ಹೇಳಿದ್ರು ಕೇಳಲ್ಲ. ಆಗ ಆ ಋಷಿಗಳು ಗರುಡನಿಗೆ ಶಾಪ ಇಡ್ತಾರೆ. ಯಾಕೆ, ಗರುಡನು ಇನ್ನೊಮ್ಮೆ ಇಲ್ಲಿಗೆ ಬಂದ್ರೆ ಮರಣ ಒದಗಲಿ ಅಂತ ಶಪಿಸ್ತಿರ್ತಾರೆ. ಈ ಯಮುನಾ ನದಿಯ ತೀರದಲ್ಲಿ ಅವರು ಇದ್ ಮಾಡ್ತಿರ್ತಾರೆ. ಆವಾಗ ಅಲ್ಲಿ ಮಾಡೋದ್ರಿಂದ ನೀನ್ ಇನ್ನೊಂದ್ಸಲ ಇಲ್ಲಿಗೆ ಬಂದ್ರೆ ನಿನಗೆ ಮರಣ ಆಗ್ಲಿ ಅಂತ ಗರುಡನಿಗೆ ಹೇಳ್ತಾರೆ. ಹಂಗಾಗಿ ಇವರು ಇದು ಸಾಯಿಸೋದಕ್ಕೆ ಆಗಲ್ಲ. ಈ ಗರುಡ ಅಲ್ಲಿಗೆ ಬಂದು ಈ ಕಾಳಿಂಗ ಸರ್ಪನ ಸಾಯಿಸೋದಕ್ಕೆ, ಆಗ ಅಲ್ಲಿಗೆ ಬಂದ್ರೆ ತನಗೆ ಸಾವಿರುತ್ತೆ. ಹಾಗಾಗಿ ಅದು ಬರೋಕ್ಕೆ ಆಗ್ಲಿಲ್ಲ. ಹಾಗಾಗಿ ಗರುಡ ಯಮುನಾ ನದಿಯ ದಡಕ್ಕೆ ಬರಲು ಸಾಧ್ಯವಾಗ್ಲಿಲ್ಲ. ಆದ್ರೆ ಇತ್ತ ಕಾಳಿಂಗ ಸರ್ಪ ಗರುಡನ ಈ ಶಾಪದ ವಿಷಯ ತಿಳಿದು ತಾನು ಯಮುನಾ ಮಡುವಿನಲ್ಲೇ ಉಳಿಯುತ್ತದೆ. ಈ ಶಾಪ ಈಗ ಈ ಒಂದು ಕಾಳಿಂಗ ಸರ್ಪನಿಗೆ ಗೊತ್ತಿರುತ್ತೆ. ಹಾಗಾಗಿ ನಾನು ಬೇರೆ ಕಡೆ ಹೋದ್ರೆ ನನಗೆ ಸಾಯಿಸ್ಬಿಡುತ್ತೆ ಅಂತೇಳಿ ಆ ಯಮುನಾ ಮಡುವಿನಲ್ಲಿನೇ ಅದು ಉಳ್ಕೊಳ್ಳುತ್ತೆ. ಆದ್ರೆ ಯಮುನೆಯ ನೀರೆಲ್ಲ ವಿಷಮಯವಾಗಿ ಪರಿವರ್ತನೆಯಾಗುತ್ತೆ. ಆದ್ರೆ ಯಮುನಾ ನದಿಯ ನೀರಲ್ಲಿ ದೊಡ್ಡ ಕಾಳಿಂಗ ಸರ್ಪ ಆದ್ರಿಂದ ಆ ನೀರೆಲ್ಲ ವಿಷ ಆಗ್ಬಿಡುತ್ತೆ. ಯಮುನೆಯ ನೀರೆಲ್ಲ ವಿಷವಾಗಿರುತ್ತೆ.
ಅಲ್ಲದೆ ಆ ನದಿಯ ಮೇಲ್ಭಾಗದಲ್ಲಿ ಹಾರಾಡುವ ಪಶು ಪಕ್ಷಿಗಳು ಸಹ ಸತ್ತು ಹೋಗ್ತಾ ಇರ್ತವೆ. ಮತ್ತೆ ದಡದ ಮೇಲಿರುವ ಎಲ್ಲಾ ಪ್ರಾಣಿಗಳು ಸಹ ಗಿಡ ಮರಗಳು ಆ ವಿಷಜ್ವಾಲೆಯಿಂದ ಸಾಯ್ತಾ ಇರ್ತವೆ. ಇದನ್ನು ತಿಳಿದ ಶ್ರೀಕೃಷ್ಣನು ಕಾಳಿಯ ದಮನ ಮಾಡಬೇಕೆಂದು ನಿಶ್ಚಯ ಮಾಡ್ತಾನೆ. ಆದ್ರೆ ಎಲ್ಲಾ ಕಡೆ ವಿಷಜ್ವಾಲೆಯು ತುಂಬಿತ್ತು. ಆದ್ರೆ ಅಲ್ಲಿ ಒಂದು ಕದಂಬ ವೃಕ್ಷ ಮಾತ್ರ ಒಂದು ಉಳಿದಿತ್ತು. ಎಲ್ಲಾ ಮರಗಳೂ ಸಹ ಎಲ್ಲ ಸತ್ತೋಗ್ತಾ ಇದ್ವು, ಪ್ರಾಣಿಗಳು ಸತ್ತೋಗ್ತಾ ಇದ್ವು, ಎಲ್ಲ ಸಹ ಸತ್ತೋಗ್ತಾ ಇದ್ವು. ಆದ್ರೆ ಒಂದು ಮರ ಮಾತ್ರ ಅದು ಉಳಿದಿತ್ತು. ಆ ಒಂದು ಕದಂಬ ವೃಕ್ಷ ಮಾತ್ರ ಒಂದು ಉಳಿದಿರುತ್ತೆ. ಏಕೆಂದ್ರೆ ಯಾಕೆ ಅದೊಂದು ಮರ ಉಳ್ಕೊಂಡಿತ್ತು ಅಂದ್ರೆ, ಸ್ವರ್ಗದಿಂದ ಅಮೃತ ಕಲಶವನ್ನ ತರುವಾಗ ಅಮೃತದ ಒಂದು ಬಿಂದು ಆ ವೃಕ್ಷದ ಮೇಲೆ ಬಿದ್ದಿರುತ್ತೆ. ಹಾಗಾಗಿ ಅದಕ್ಕೆ ವಿಷಜ್ವಾಲೆಯನ್ನ ತಲುಪಲ್ಲ. ಅದು ಇದಾದ್ರಿಂದ ಒಂದು ಅಮೃತದ ಬಿಂದು ಇದ್ರಿಂದ ಆ ಮರಕ್ಕೆ ವಿಷಜ್ವಾಲೆ ತಲುಪಲ್ಲ. ಆ ಮರ ಒಂದು ಉಳ್ಕೊಂಡಿರುತ್ತೆ. ಅದಕ್ಕಾಗಿ ಶ್ರೀಕೃಷ್ಣ ಏನ್ ಮಾಡ್ತಾನೆ, ಆ ಮರದ ಮೇಲೆ ಕುಳಿತುಕೊಂಡು ವಸ್ತ್ರವನ್ನ ನಡುವಿಗೆ ಕಟ್ಟಿ ಆ ಯಮುನೆಯ ನದಿಗೆ ಧುಮುಕ್ತಾನೆ. ಕಾಳಿಂಗನ ಮೇಲೆ ಹಾಕಿ ದಮನ ಮಾಡಲು ಶುರು ಮಾಡ್ತಾನೆ. ಆಗ ಕಾಳಿಂಗನು ಅವನ ದೇಹದ ಸುತ್ತಲೂ ಸುತ್ತಿ ಅವನನ್ನು ಸುತ್ತುಗಟ್ಟುತ್ತೆ. ಆಗ ಶ್ರೀಕೃಷ್ಣನು ತನ್ನ ದೇಹವನ್ನ ಉಬ್ಬಿಸ್ತಾನೆ. ಕಾಳಿಂಗನಿಗೆ ಪೆಟ್ಟಾಗ್ಬಿಡುತ್ತೆ. ಅದು ಕಾಳಿಂಗ ಸರ್ಪ ಶ್ರೀಕೃಷ್ಣನ ಸುತ್ತಲೂ ಸುತ್ಕೊಂಡ್ಬಿಡುತ್ತೆ. ಹಾಗೇನ್ ಮಾಡ್ತಾನೆ, ಶ್ರೀಕೃಷ್ಣ ಪರಮಾತ್ಮ ತನ್ನ ದೇಹವನ್ನ ಉಬ್ಬಿಸ್ತಾನೆ. ಆವಾಗ ಶ್ರೀ ಕಾಳಿಂಗನಿಗೆ ಪೆಟ್ಟಾಗುತ್ತೆ, ನೋವಿನಿಂದ ಚೀರುತ್ತೆ. ಆಗ ಕೃಷ್ಣನು ಕಾಳಿಂಗನ ಹೆಡೆಯ ಮೇಲೆ ನಿಂತು ಕುಣಿದಾಡ್ತಾನೆ. ಕೃಷ್ಣನ ಹೆಡೆಯ ಮೇಲೆ ನಿಂತವನು ಕುಣಿದಾಡ್ತಾನೆ. ಆಗ ಮರಣಾಸನ್ನದ್ಧನಾದ ಗರುಡ ಶ್ರೀಹರಿಗೆ ಶರಣು ಹೋಗ್ತಾನೆ. ಆವಾಗ ಶ್ರೀಹರಿಗೆ ಅವನು ಪರಮಾತ್ಮನಿಗೆ ಶರಣು ಹೋಗ್ತಾನೆ. ಆಗ ಶ್ರೀಕೃಷ್ಣನು ಅವನ್ನ ಬಿಟ್ಬಿಡ್ತಾನೆ. ಶ್ರೀಕೃಷ್ಣನ್ಗೆ ಅವನು ಶರಣು ಹೋದ ತಕ್ಷಣ ಆ ಕಾಳಿಂಗ ಇವನು ಕೃಷ್ಣ ಬಿಟ್ಬಿಡ್ತಾನೆ. ಶ್ರೀಕೃಷ್ಣನಿಗೆ ಕೈ ಮುಗಿದು, ಭಗವಾನ್, ನಾವು ಜನ್ಮದಿಂದಲೇ ತಾಮಸಿ ಮತ್ತು ದುಷ್ಟ ಸ್ವಭಾವದಿಂದ ಇದ್ದೇವೆ. ನಾವು ಜನ್ಮತಃ ತಾಮಸಿ ಮತ್ತು ದುಷ್ಟ ಸ್ವಭಾವದವರು. ನಮ್ಮ ಮಾಯೆಯಿಂದ ಮೋಹಿತನಾಗಿ ನಮಗೆ ಈ ಗುಣ ಹೋಗುವುದಿಲ್ಲ. ಕ್ಷಮಿಸು, ನನ್ನ ಕೃತ್ಯಕ್ಕೆ ಫಲ ಕೊಡುವವನು ನೀನು. ಬೇಕೆನಿಸರೆ ಕೊಲ್ಲು ಅಂತ ಹೇಳುತ್ತೆ. ಆಗ ಶ್ರೀಕೃಷ್ಣನು, ಈ ನದಿಯು ಮನುಷ್ಯ ಪಶು ಪಕ್ಷಿಗಳಿಂದ ಸೇವಿತವಾಗಲಿ. ಯಾರ ಭಯದಿಂದ ನೀನು ರಮಣಕ ದ್ವೀಪವನ್ನು ಬಿಟ್ಟು ಬಂದೆಯೋ ಆ ಗರುಡನು ಇನ್ನು ನಿನ್ನನ್ನು ಪೀಡಿಸುವುದಿಲ್ಲ ಅಂತ ಹೇಳ್ತಾನೆ. ಅವನು ಕ್ಷಮೆಯನ್ನ ಕೊಡ್ತಾನೆ. ಶ್ರೀಕೃಷ್ಣ ಕ್ಷಮಿಸ್ತಾನೆ. ಯಾಕೆ ನೀ ಇಲ್ಲಿ ಇರೋ ಪಶು ಪಕ್ಷಿಗಳೆಲ್ಲ ಚೆನ್ನಾಗಿ ಜೀವನ ಮಾಡ್ಲಿ, ಮರ ಗಿಡಗಳು ಚೆನ್ನಾಗಿರ್ಲಿ ಅಂತ ಅವನು ಹೇಳ್ತಾನೆ. ಮತ್ತೆ ಅವನು, ನೀನು ಯಾವ ಒಂದು ದ್ವೀಪದಿಂದ ಯಾವ ಗರುಡನಿಗೆ ಹೆದರಿ ಇಲ್ಲಿ ಬಂದಿದೆಯೋ ಆ ಭಯ ನಿಂಗಿರಲ್ಲ ಅಂತ ಹೇಳ್ತಾನೆ. ಯಾಕೆ ಅಂದ್ರೆ ನಿನ್ನ ಹೆಡೆಯ ಮೇಲೆ ನನ್ನ ಪಾದದ ಚಿಹ್ನೆಗಳಿವೆ. ಅವನು ಕಾಳಿಂಗ ಸರ್ಪದ ಮೇಲೆ ಕುಣಿದಾಡ್ತಾನಲ್ಲ, ಆಗ ಕೃಷ್ಣನ ಒಂದು ಪಾದಗಳು ಅವನ ಹೆಡೆಯ ಮೇಲೆ ಇರ್ತವೆ. ಹಾಗಾಗಿ ನಿನಗೆ ಆ ಒಂದು ಗರುಡನ ಭಯ ನಿನಗಿಲ್ಲ. ನೀನು ಹೋಗಿ ನಿನ್ನ ಒಂದು ಜಾಗದಲ್ಲಿ ನೀನು ಇರ್ಬೋದು ಅಂತ ಹೇಳ್ತಾರೆ. ಆಗ ಅವ ಮಾತನ್ನ ಕೇಳಿ ಕಾಳಿ ಎಲ್ಲ ತನ್ನ ಸಪರಿವಾರವಾಗಿ ರಮಣಕ ದ್ವೀಪಕ್ಕೆ ಹೋಗ್ತಾನೆ. ಅಂದಿನಿಂದ ಯಮುನೆಯ ಜಲವು ವಿಷರಹಿತವಾಗಿ ಅಮೃತಮಯವಾಗಿ ಇರುತ್ತೆ. ಹೀಗೆ ಶ್ರೀಕೃಷ್ಣ ಕಾಳಿಂಗ ಮರ್ದನನ ಮಾಡ್ತಾನೆ. ಇಷ್ಟು ಹೇಳಿ ನನ್ನ ಒಂದು ಸ್ವಾಧ್ಯಾಯನ ಮುಗಿಸ್ತೀನಿ. ಇದು ಒಂದು ಸಣ್ಣ ಹಾಡನ್ನು ಹೇಳ್ತಿದ್ರು ತಾಯಿ ಇದ್ರ ಬಗ್ಗೆ. ಕಾಳಿಂಗ ಮಡುವನು ಕಲಕಿದ ಕಾರಣ ಕಾಲು ಹುಡುಕಿತೇನೋ ನಿನಗೆ ಕೃಷ್ಣಯ್ಯ. ಯಶೋದೆ ಅವನಿಗೆ ಇದ್ ಮಾಡುವಾಗ ಅವನ ಅಳುವಾಗ ನಿಲ್ಸಾಗ ಹೇಳ್ತಾ ಇರ್ತಾರೆ. ಯಶೋದೆ ಹೇಳೋದು, ಕಾಳಿಂಗ ಮಡುವನು ಕಲಕಿದ ಕಾರಣ ಕಾಲು ಹುಡುಕಿತೇನೋ ನಿನಗೆ ಕೃಷ್ಣಯ್ಯ, ನೀನ್ ಅಳುವುದೇ ತಕೊರಂಗ ಅಂತ ಹೇಳ್ತಾರೆ. ಮತ್ತೆ ಬೆರಳಲ್ಲಿ ಬೆಟ್ಟವ ನೆತ್ತಿದ ಕಾರಣ ಬೆರಳು ಉಳುಕಿತೇನೋ ನಿನಗೆ ಕೃಷ್ಣಯ್ಯ ಅಂತ ಯಶೋದೆ ಹಾಡು ಹೇಳೋದು ಇದ್ರಲ್ಲಿದೆ. ಹೀಗಾಗಿ ಇಷ್ಟನ್ನ ಹೇಳಿ ನನ್ನ ಒಂದು ಸ್ವಾಧ್ಯಾಯನ ಮುಗಿತು. ಥ್ಯಾಂಕ್ ಯು. ಥ್ಯಾಂಕ್ ಯು.